ಕೇಳಿ ಅಣ್ಣ. ಸರ್ ಏನಂದ್ರೆ ಇವತ್ತು ನಮ್ಮ ದೇವ್ರ ಸಿನಿಮಾ ನೋಡಿದ್ವಿ. 1 ವರ್ಷ ಆದಮೇಲೆ ದೊಡ್ಡ ಮನೆ ದೇವರು ದೊರೆ ಎಲ್ಲ ನಮ್ಮ ಅಪ್ಪು ಬಸ್ಸು ಥಿಯೇಟ್ರಿಗೆ ಬಂದವ್ರೆ. ಅದೇ ಖುಷಿ ಬ್ರೋ. ಒಂದು ರಿಲೀಸ್ ಸಿನಿಮಾಗೆ ಅದೇ ಜನನೇ ಥಿಯೇಟ್ರಿಗೆ ಬರ್ತಾ ಇಲ್ಲ. ಆ ಟೈಮಲ್ಲಿ ರಿಲೀಸ್ ಸಿನಿಮಾಗೆ ಅಲ್ಲೆಲ್ಲ ನೋಡಿ ಫ್ಯಾಮಿಲಿ ಲೇಡೀಸ್ ಎಲ್ಲ ಬಂದಿದ್ದಾರೆ. ಅದು ಅಪ್ಪು ಅವ್ರ ತಾಕತ್ತು. ಅವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಫಸ್ಟ್ ಫಿಲಮಲ್ಲೇ ಅಂತ ಸೂಪರ್ ಸ್ಟಾರ್ ಕೈಲಿ ಭುಜ ಚಟ್ಟಿಸ್ಕೊಂಡಿದ್ದು ಯಾರು ಅಂದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಮಾತ್ರ. ಇವಾಗ ಪುರಿ ಜಗನ್ನಾಥ್ ಅವ್ರಿಗೆ ಎಷ್ಟೊಂದು ಜನ ಡೇಟ್ಸ್ ಕೊಡೋಕ್ಕೆ ಹೆದರ್ಕೋತವ್ರೆ, ಎಲ್ಲ ಫ್ಲಾಪ್ ಕೊಟ್ಬಿಟ್ಟು. ಅಪ್ಪು ಅವ್ರು ಇದ್ದಿದ್ರೆ ಕಮ್ ಬ್ಯಾಕ್ ಕೊಡ್ಸಿರೋರು. ಎಂತಕ್ಕಂದ್ರೆ ತ್ರಿಷಾ ಸೈಡಲ್ಲಿದ್ದರು, ಅವ್ರಿಗೇನು ಆಫರ್ ಇಲ್ಲದೆ ಆಂಟಿ ಅಂತ. ಇವಾಗ ಅಪ್ಪು ಅವ್ರ ಜೊತೆ ಪವರ್ ಮಾಡಿದ್ಮೇಲೆ ಅವರೇ ಟಾಪಿಗೆ ಬಂದರು. ಅದು ಅಪ್ಪು ಅವ್ರ ಕದರ್ ಅಂದರೆ. ಇವಾಗ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆನೇ ಬ್ರೋ. ಅವ್ರು ಇಲ್ಲ ಅಂದ್ರೂ ಒಂದು ರಿಲೀಸ್ ಸಿನಿಮಾನ ನೀವು ಕ್ರೇಜ್ ಹೊಡ್ಕೊಳಕ್ಕಾಗಲ್ಲ. ಪವರ್ ಸ್ಟಾರ್ ಯಾವತ್ತಿರೋ ಟಾಪೇ. ಇವಾಗ ಬಂದಿದ್ದಾರೆ, ಇದು ಹೊಸ ಅಧ್ಯಾಯ ಅನ್ಕೊಬಿಡಿ ನಮ್ಮ ಅಪ್ಪು ಬಾಸ್ತು. ಈ ವರ್ಷಕ್ಕೊಂದ್ಸಲ ಬಂದು ಸಖತ್ತು ಬ್ರೋ. ಹಂಗಂತ ನೀವು ತಿಂಗಳೆಲ್ಲ ಬರೋ ತಿಂಗಳು ಒಂದೊಂದು ಬಿಟ್ಟರೆ ಬರಲ್ಲ. ಫ್ಯಾನಿಸಮ್ ಯಾವತ್ತು ವರ್ಷಕ್ಕೊಂದ್ಸಲ. ಅವರು PRK ಅಶ್ವಿನಿ ಮೇಡಮಿಂದ ಬಂದ್ರೇ ನಾವುಗಳು ಬರೋದು ಪ್ರೀತಿಯಿಂದ. ಪ್ರೊಡ್ಯೂಸರ್ಗಳು ದುಡ್ಡು ಮಾಡೋಕ್ಕಂತ ಹೇಳಿದ್ರೆ ಆಗಲ್ಲ. ಓಕೆನಾ? ಅದೇ ಖುಷಿ. ಅಪ್ಪು ಅಣ್ಣ ಎಲ್ಲೂ ಇಲ್ಲ, ನಮ್ಮ ಹತ್ರನೇ ಇದ್ದಾರೆ. ಎಲ್ಲ ಬಂದು ಈ ಸಿನಿಮಾ ನೋಡಿ, ಸೂಪರ್ ಆಗಿದೆ. ಇಂಡಸ್ಟ್ರಿಗೆ 1000 ಜನ ಬರ್ತಾರೆ ಹೋಗ್ತಾರೆ, ಆದರೆ ಇಲ್ಲಿರೋದು ಒಂದೇ ಅಪ್ಪು ಪವರ್ ಸ್ಟಾರು. ಈ ಕ್ರೇಜ್ನ, ಈ ಸೆಲೆಬ್ರೇಷನ್ನ ಯಾರು ನಿಲ್ಸೋಕ್ಕಾಗಲ್ಲ. ಇವತ್ತು ನೋಡಿ 50ನೇ ವರ್ಷ ಅವ್ರು ಹುಟ್ಟೋಬ್ಬಕ್ಕೆ ಮತ್ತೆ ಅಪ್ಪು ಮತ್ತೆ ರಿಲೀಸ್ ಮಾಡೋರೆ. ಇವತ್ತು ನೋಡಿ ಎಷ್ಟು ಜನ ತುಂಬಿರೋ, ಅದು ಪವರ್ ಸ್ಟಾರ್ ಅವರ ಕ್ರೇಜು. ಇವತ್ತು ಅವ್ರು ಇಲ್ಲದೆ ಇರ್ಬೋದು, ಅದೊಂದು ತುಂಬ ಬೇಜಾರಿದೆ. ಬಟ್ ಈ ಸೆಲೆಬ್ರೇಷನ್ ಮುಖಾಂತರ ಅಪ್ಪು ಅಭಿಮಾನಿಗಳ ಮುಖಾಂತರ ಅವ್ರ ಹೆಸರು ಅಜರಾಮರ ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದ್ದೀವಿ. ನಾವು ಇರೋ ತನಕ ಅಪ್ಪು ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ದೊಡ್ಡ ಮನೆ ದೊರೆ, ರಾಜರತ್ನ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತೆ ತೆರೆ ಮೇಲೆ ಬಂದವರೆ. ಇವತ್ತು ಎಲ್ಲ ಫ್ಯಾಮಿಲಿಯವರೆಲ್ಲ ಈ ಫಿಲಮ್ ಬಂದು ನೋಡ್ತಾರೆ. ಏನಕ್ಕೆ ಇಷ್ಟು ದಿನ ಕನ್ನಡ ಇಂಡಸ್ಟ್ರಿಗೆ ಇವಾಗ ನೋಡ್ತಾ ನಿಮಗೆ ಪರಿಸ್ಥಿತಿ ಏನೈತೆ ಇಂಡಸ್ಟ್ರಿ ಅಂತ ಎಲ್ರಿಗೂ ಗೊತ್ತು. ಇವಾಗ ಅವ್ರ ಫಿಲಮ್ ಮತ್ತೆ ರಿಲೀಸ್ ಆಯ್ತು ಅಂದರೆ ಮತ್ತೆ ಜನ ಕನ್ನಡ ಇಂಡಸ್ಟ್ರಿಗೆ ಮುಖ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಆವಾಗಿನ ಕಾಲದಲ್ಲಿ ಆ ಡ್ಯಾನ್ಸು, ಆ ಫೈಟು ಇವಾಗ ಯಾರು ಕೆಲದು ಮಾಡೋಕ್ಕೆ ಸಾಧ್ಯನೂ ಆಯ್ತಲ್ಲ. ಅವಾಗ ಮಾಡಿರೋ ಡ್ಯಾನ್ಸು ಫೈಟೇ ಯಾರಿಗೂ ಮಾಡೋಕ್ಕಾಯ್ತಲ್ಲ. ಅಂದರೆ ಅವ್ರೆಂಥ ಟ್ಯಾಲೆಂಟೆಡ್ ಪರ್ಸನ್ನು, ಅವ್ರ ಥರ ವ್ಯಕ್ತಿತ್ವ ಮತ್ತೆ ಯಾರು ಹುಟ್ಟಕ್ಕೂ ಆಗಲ್ಲ. ಮತ್ತೆ ಪವರ್ ಸ್ಟಾರ್ ಅವ್ರು ಬರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಪವರ್ ಸ್ಟಾರ್. ಇದರಲ್ಲಿ ಇನ್ನೊಂದು ಡೈಲಾಗ್ ಹೇಳಿದ್ದಾರೆ, ಯಾರು ಏನೇ ರೆಕಾರ್ಡ್ ಮಾಡಿದ್ರು ನಾನು ನೋಡಿದ್ರೆ ನಾಳೆ ಅದೇ ಹೆಡ್ಲೈನ್ಸು ಅಂತ ಪೇಪರಲ್ಲಿ. ಅದು ನಮ್ಮ ಅಪ್ಪು ಬಾಸ್ ಅಂದರೆ. ಅವ್ರು ಇಲ್ಲ, ರಿಲೀಸ್ ಸಿನಿಮಾನೇ ತಗೊಳ್ಳಿ, ಈ ಥರ ಕ್ರೇಜು. 1 ಶೋಗೆ ಬರೋ ಜನ 3 ಶೋಗೆ ಆಗೋ ಜನ ನಿಂತವ್ರೆ. ಅದು ಪವರ್ ಸ್ಟಾರ್ ಕ್ರೇಜ್ ಅಂದರೆ. ಎಲ್ಲ ಬಂದು ಟಿಕೆಟ್ ಸಿಕ್ಕಿಲ್ಲ ಅಂತ ಕೈತಾರೆ, ಅದು ರಿಲೀಸ್ ಸಿನಿಮಾಗೆ ಅದು ರೆಕಾರ್ಡೇ ಅನ್ಕೋಬಿಡಿ. ಎಲ್ಲ ಅವ್ರ ಅಪ್ಪು ಅವ್ರ ಹೆಸರಲ್ಲಿದೆ. ಎಲ್ಲ ಬಂದು ಸಿನಿಮಾ ನೋಡಿ ಖುಷಿ ಆಗುತ್ತೆ. ರೆಕಾರ್ಡ್ಸ್ಗಳ ಮನೆ ದೇವರು ಅಂದರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರೇ. ಮಿಸ್ಟರ್ ಪರ್ಫೆಕ್ಟ್ ಇಂಡಸ್ಟ್ರಿಗೆ ಅವ್ರ ಥರ ಮತ್ತೆ ಯಾರು ಬರಲ್ಲ. ಜೈ ಪವರ್ ಸ್ಟಾರ್. ರಿಲೀಸಿಂಗ್ ಕಿಂಗು ಬ್ರದರ್ ನಮ್ಮ ಅಪ್ಪು ಅಣ್ಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.